ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೂ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಒಂದು ಸ್ಮಾರ್ಟ್ ಫೋನ್ ಅನ್ನೋದು ಇದ್ದೇ ಇರುತ್ತೆ. ಆ ಸ್ಮಾರ್ಟ್ ಫೋನ್ ನಲ್ಲಿ ವಾಟ್ಸ್ಆಪ್ ಅಂತೂ ಇರಲೇಬೇಕು. ಈಗ ದೊಡ್ಡ ಶಾಕಿಂಗ್ ವಿಷಯ ಏನಂದ್ರೆ ಭಾರತದಲ್ಲಿ ವಾಟ್ಸ್ಆಪ್ ಅನ್ನೋದು ಬ್ಯಾನ್ ಆಗುತ್ತಾ? ಬ್ಯಾನ್ ಮಾಡುವಂಥದ್ದು ಏನಾಯ್ತು? ವಾಟ್ಸ್ಆಪ್ ಜೊತೆ ಟ್ವಿಟರ್, ಇನ್ಸ್ಟಾಗ್ರಾಮ್ ಕೂಡ ಬ್ಯಾನ್ ಆಗುತ್ತಾ? ಮೆಟಾ ಕಂಪನಿ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೆಟ್ಟಲೇರಿದ್ದು ಯಾಕೆ? ತುಂಬಾ ಇಂಪಾರ್ಟೆಂಟ್ ಆದ ವಿಷಯ, ಗಮನ ಕೊಟ್ಟು ಕೇಳಿ. ವಾಟ್ಸ್ಆಪ್ ವರ್ಸಸ್ ಭಾರತೀಯ ಸರ್ಕಾರ. ಭಾರತದಲ್ಲಿ ವಾಟ್ಸ್ಆಪ್ ಅನ್ನೇ ಮುಗಿಸೋದಕ್ಕೆ ಕೇಂದ್ರ ಸರ್ಕಾರ ರೆಡಿಯಾಗಿದೆ. ಆದ್ರೆ ಇಲ್ಲಿ ಸರ್ಕಾರ ಅದಕ್ಕೆ ಅಂತ ಹೊಸದಾಗಿ ಯಾವುದು ಕೂಡ ನಿಯಮವನ್ನ ಕೂಡ ಮಾಡಿಲ್ಲ. ಆದ್ರೆ ಹೊಸದೊಂದು IT ಆಕ್ಟ್ ಅನ್ನೋದು ತಂದಿದ್ದಾರೆ. ಏನಿದು ಹೊಸ IT ಆಕ್ಟ್? ಈ ಹೊಸ ಆಕ್ಟ್ ಪ್ರಕಾರ ಯಾವುದೇ ಒಂದು ಮೆಸೇಜ್ ಆಗ್ಲಿ, ವಿಷಯ ಆಗ್ಲಿ ಬಂದ್ರೆ ಅದರ ಸೋರ್ಸ್ ಅನ್ನ ಸರ್ಕಾರಕ್ಕೆ ಹೇಳಿ ಅಂತ ಕೇಳ್ತಾ ಇದೆ. ಎಲ್ಲಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರು ಅಪ್ಲೋಡ್ ಮಾಡಿದ್ರು ಅದರ ಮಾಹಿತಿಯನ್ನ ಕೊಡಿ ಸಾಕು ಅಂತ ಹೇಳ್ತಾ ಇದೆ. ಆದ್ರೆ ಮೆಟಾ ಕಂಪನಿ ಇಲ್ಲ, ವಾಟ್ಸ್ಆಪ್ ಕಂಪನಿಯವರು ಸೋರ್ಸ್ ಅನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಕಂಪನಿಯ ಪಾಲಿಸಿ ವಿರುದ್ಧ. ಕಂಪನಿ ಪಾಲಿಸಿ ವಿರುದ್ಧ ನಾವು ಯಾವ್ದು ಕೆಲಸವನ್ನ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಉದಾಹರಣೆಗೆ, ಯಾರೋ ಒಬ್ಬ ವ್ಯಕ್ತಿ ಒಂದು ಪ್ರಚೋದನಕಾರಿ ವಿಡಿಯೋ ಅಥವಾ ಮೆಸೇಜ್ ಅನ್ನ ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ. ಅದು ಫಾರ್ವರ್ಡ್ ಆಗಿ ಸಾವಿರಾರು ಜನರಿಗೆ ತಲುಪಿದ ನಂತರ ದೊಡ್ಡ ಗಲಭೆ ಆಗಬಹುದು. ಈಗ ಆ ಸಾವಿರಾರು ಜನರನ್ನ ವಿಚಾರಣೆ ಮಾಡುವ ಬದಲು ಡೈರೆಕ್ಟ್ ಆಗಿ ಮೊದಲು ಯಾರು ಕಳಿಸಿದ್ದು ಅನ್ನೋದು ಗೊತ್ತಾದ್ರೆ ತನಿಖೆಗೆ ಈಸಿ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಇದು ಸರ್ಕಾರದ ವಾದ. ಆದ್ರೆ ವಾಟ್ಸ್ಆಪ್ ನ ಕಂಪನಿ ಮೆಟಾ ಇದಕ್ಕೆ ಒಪ್ತಾ ಇಲ್ಲ. ಇದು ನಮ್ಮ ಯೂಸರ್ನ ಪ್ರೈವಸಿಯಲ್ಲಿ ಬರುತ್ತೆ, ಸೊ ಅದನ್ನ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಸರ್ಕಾರ ಹೇಳ್ತಾ ಇದೆ, ಹೊಸ IT ಆಕ್ಟ್ ಪ್ರಕಾರ ನಾವು ಪ್ರೈವೇಟ್ ಮೆಸೇಜಸ್ ಬಗ್ಗೆ ಕೇಳ್ತಾ ಇಲ್ಲ. ಇಲ್ಲಿ ಪ್ರೈವೇಟ್ ಮೆಸೇಜಸ್ ಬಗ್ಗೆ ನಾವು ಕೇಳೋದು ಕೂಡ ಇಲ್ಲ. ನಾವು ಕೇಳ್ತಾ ಇರೋದು ದೇಶದ ಸುರಕ್ಷತೆಗೆ ತೊಂದರೆ ಆಗುವಂತಹ ವಿಡಿಯೋ ಅಥವಾ ಮೆಸೇಜಸ್ಗಳು ಬಂದಾಗ ಅದನ್ನಷ್ಟೇ ಕೇಳ್ತೇವೆ ಅಂತ. ಈಗ ನೀವು ಸರ್ಕಾರಕ್ಕೆ ಸಹಕರಿಸಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಬ್ಯಾನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಯಾಕಂದ್ರೆ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸಮಸ್ಯೆಗಳು ಬರ್ತಾ ಇದೆ. ಆದ್ರೆ ಮೆಟಾ ಕಂಪನಿ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಈಗ ಪ್ರಶ್ನೆ ಏನಂದ್ರೆ, ಒಂದು ಪ್ರೈವೇಟ್ ಕಂಪನಿ ಸರ್ಕಾರಕ್ಕೆ ಆರ್ಡರ್ ಮಾಡ್ಬೋದಾ? ಹಾಗಾದ್ರೆ ಮೆಟಾ ಅವರು ಹೇಳ್ತಾರೆ, ನಾವು ಅಮೆರಿಕನ್ ಬೇಸ್ಡ್ ಕಂಪನಿ, ನಮ್ಮ ಕಂಪನಿ ಪಾಲಿಸಿ ಪ್ರಕಾರ ನಾವು ನಮ್ಮ ಗ್ರಾಹಕರ ಪ್ರೈವಸಿ ಮತ್ತು ಡೀಟೇಲ್ಸ್ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ. ಜೊತೆಗೆ ದಿಮಾಗ್ ಎಷ್ಟಿದೆ ಅಂದ್ರೆ, ನೀವು ನಮ್ಮನ್ನ ಬ್ಯಾನ್ ಮಾಡಿ ನಾವು ಇಲ್ಲಿಂದ ಹೊರಟು ಹೋಗ್ತೀವಿ ಅಂತಿದ್ದಾರೆ. ಸೊ ಕೇಂದ್ರ ಸರ್ಕಾರ ಕೂಡ ಜಾಗ ಖಾಲಿ ಮಾಡಿ ಪರವಾಗಿಲ್ಲ ಅಂತಿದೆ. ಇದರಿಂದ ಭಾರತಕ್ಕೆ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ವಾಟ್ಸ್ಆಪ್ ಇಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟ್ ಆಪ್ ಅನ್ನ ರೆಡಿ ಮಾಡ್ತೀವಿ. ಟಿಕ್ಟಾಕ್ ಬ್ಯಾನ್ ಆಯ್ತಲ್ಲ, ಅವಾಗ ಆಲ್ಟರ್ನೇಟ್ ಆಗಿ ಬೇರೆ ಆಪ್ಗಳು ಬಂತು. ಹಾಗೇನೆ ಇಲ್ಲಿ ಕೂಡ ಮಾಡ್ತೀವಿ. ಈಗ ಹೇಗಾಗಿದೆ ಅಂದ್ರೆ, ದೇಶದಲ್ಲಿ ವಾಟ್ಸ್ಆಪ್ ಮೇಲೆ ಎಲ್ಲರೂ ತುಂಬಾನೇ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನ ಯೂಸ್ ಮಾಡ್ತಾರೆ. ವಾಟ್ಸ್ಆಪ್ ಇಲ್ಲದೆ ಇದ್ದಾಗ್ಲೂ ದೇಶ ನಡೀತಾನೆ ಇತ್ತು. ಆದ್ರೆ ಈಗೀಗ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾರೆ. ಹಾಗಂತ ಸರ್ಕಾರದ ನಿರ್ಧಾರ ಕೂಡ ತಪ್ಪಲ್ಲ, ಸರಿಯೇ ಇದೆ. ರೀಸೆಂಟ್ ಆಗಿ ನಡೀತಾ ಇರುವ ಕೇಸ್ಗಳಲ್ಲಿ ಎಲ್ಲದಕ್ಕೂ ಸಹಕಾರ ಕೊಡ್ತಾ ಇರೋದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್. ಇಲ್ಲಿ ಸರ್ಕಾರ ಎಲ್ಲರ ಮೆಸೇಜಸ್ ಗಳನ್ನ ಕೇಳ್ತಾ ಇಲ್ಲ, ಕೇವಲ ತಪ್ಪು ಕೆಲಸ ಮಾಡಿದವರ ಡೀಟೇಲ್ಸ್ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಪ್ರೈವಸಿ ಬಗ್ಗೆ ಇಲ್ಲಿ ಪ್ರಶ್ನೆನೇ ಬರೋದಿಲ್ಲ. ಆದ್ರೂ ಕೂಡ ಕೆಲವರು ಇಲ್ಲಿ ಜನರ ತಲೆಗೆ ತಪ್ಪು ಮಾಹಿತಿಯನ್ನ ತುಂಬತಾನೆ ಇದ್ದಾರೆ. ಸರ್ಕಾರ ನಿಮ್ಮ ಎಲ್ಲಾ ಮೆಸೇಜಸ್ ಗಳನ್ನ ನೋಡ್ತಾ ಇದೆ ಅಂತ. ಖಂಡಿತ ಇದು ಸುಳ್ಳು. ಕಾನೂನು ಬಾಹಿರ ಕೆಲಸಗಳಿಗೆ ವಾಟ್ಸ್ಆಪ್ ಬಳಸಿದ್ರೆ ಮಾತ್ರ ಈ ಹೊಸ ಆಕ್ಟ್ ಸರ್ಕಾರ ತರ್ತಾ ಇರೋದು. ದೇಶದ ಸುರಕ್ಷತೆಯ ದೃಷ್ಟಿಯಲ್ಲಿ ಸರ್ಕಾರದ ನಿಲುವು ಸರಿಯೇ ಇದೆ. ನೋಡಿ, ಈಗ ನಾವೆಲ್ಲ ಬಳಸ್ತಾ ಇರೋದು ಅಮೆರಿಕದ ಕಮ್ಯುನಿಕೇಶನ್ ಮಾಧ್ಯಮಗಳನ್ನ. ನಮ್ಮಲ್ಲಿ ಹೇಗೆ ತಲೆಗೆ ತುಂಬ್ತಾ ಇದ್ದಾರೆ ನೋಡಿ. ಅಮೆರಿಕಾಗೆ ಏನು ಸರಿಯೋ ಅದೆಲ್ಲ ಸರಿ, ಅವರು ತಪ್ಪಂದಿದ್ದು ತಪ್ಪು, ಅವರ ಕೈಗೊಂಬೆ ಆಗ್ಬಿಟ್ಟಿದ್ದೀವಿ. ಮುಂದೆ ಒಂದು ದಿನ ಮೋದಿಜಿ ಸರ್ವಾಧಿಕಾರಿ ಅಂತ ಹೇಳಿದ್ರೆ ಎಲ್ಲರ ಮೊಬೈಲ್ನಲ್ಲಿ ಅದನ್ನೇ ನೋಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಬಳಸ್ತಾ ಇರೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೆಲ್ಲ ಅವರದ್ದೇ.
ಸೊ ನಾವು ಎಚ್ಚರಿಕೆ ವಹಿಸಬೇಕು. ಅದೇ ಕಾರಣಕ್ಕೆ ಮೆಟಾ ಕಂಪನಿಗೆ ಸರ್ಕಾರ ನೀವು ನಮ್ಗೆ ಡಾಟಾವನ್ನ ಶೇರ್ ಮಾಡಿ, ಇಲ್ಲದಿದ್ರೆ ಭಾರತದಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತು. ಏನಾಗುತ್ತೆ ಅಂತ ಮುಂದೆ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.